ಬೆಲೆ ಗಗನಕ್ಕೇರಿದಾಗ ಗ್ರಾಹಕನ ಕಣ್ಣಲ್ಲಿ ಕಣ್ಣೀರು, ಈರುಳ್ಳಿ ಬೆಲೆಯಿಂದ ಚಿನ್ನದ ತೆಗೀತಿರುವಂಥ ರೈತರು ಈ ರೀತಿ ಎಲ್ಲ ಹೇಳ್ತಾರೆ. ಆದರೆ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಾಗ ಯಾವೊಬ್ಬ ಮಾಧ್ಯಮದವನೂ ನಮ್ಮ ಬಗ್ಗೆ ಮಾತಾಡಲ್ಲ, ಯಾರೂ ಕೂಡ ನಮ್ಮ ನೋವನ್ನು ಕೇಳಲ್ಲ ಅನ್ನುವಂಥ ಆರೋಪ ಮಾಧ್ಯಮದವರ ಮೇಲಿದೆ. ಆದರೆ ಈ ಆರೋಪವನ್ನು ನಾವು ಮೆಟ್ಟಿ ಇವತ್ತು ವಿಜಯ ಟೈಮ್ಸ್ ಖುದ್ ಈರುಳ್ಳಿ ಬೆಳೆಗಾರರ ಅಂಗಳಕ್ಕೆ, ಅವರ ಹೊಲಕ್ಕೆ ಬಂದು ನಿಂತಿದ್ದೀವಿ. ಹೌದು, ಇವತ್ತು ಕರುನಾಡಿನ ರೈತ ಅಕ್ಷರಶಃ ಈರುಳ್ಳಿ ಬೆಳೆದವ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ನೋಡಿ, ತಾವು ಬೆಳೆದ ಬೆಳೆಯನ್ನು ಹಾಗೇ ಗದ್ದೆಯಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಒಂದೊಂದು ಎಕರೆಗೆ 90,000 ಖರ್ಚು ಮಾಡುವ ಈ ರೈತನಿಗೆ ಇವತ್ತು ಮೂಟೆಗೆ 200 ರೂಪಾಯಿಂದ 300 ರೂಪಾಯಿ ಸಿಗೋದೇ ಕಷ್ಟ ಸಾಧ್ಯ ಆಗಿದೆ. ನೋಡಿ, ಈ ಬೆಳೆ ಹೀಗೆ ಹೊಲದಲ್ಲಿ ಬಿದ್ದಿರೋದು ನೋಡಿದ್ರೆ ನಿಜವಾಗ್ಲೂ ನೋವು ಅನಿಸುತ್ತೆ. ಎಷ್ಟು ವರ್ಷ ಇಡೀ ಕಷ್ಟಪಟ್ಟು ದುಡಿದು ತನ್ನ ಮಗುವಿನಂತೆ ಸಾಕಿದ ಈ ಬೆಳೆಯನ್ನು ಹಾಗೆ ಬಿಟ್ಟು ಹೋಗುವಾಗಿದೆ. ಆದರೆ ಯಾವ ಸರ್ಕಾರ, ನಮ್ಮ ಸರ್ಕಾರ, ನಮ್ಮ ನಾಳುವ ಸರ್ಕಾರ ಈ ರೈತರಿಗೆ ಬೆಲೆ ಕೊಡೋಕ್ಕೆ, ಇವರಿಗೆ ಈ ಈರುಳ್ಳಿಯನ್ನು ಖರೀದಿಸೋಕ್ಕೆ ಮುಂದಾಗ್ತಾ ಇಲ್ಲ. ಇವರ ನೋವಿಗೆ ಸ್ಪಂದಿಸುವಂಥ ಮನಸ್ಸು ಮಾಡ್ತಾ ಇಲ್ಲ. ರೈತ ನಿಜವಾಗ್ಲೂ ಕುಗ್ಗಿ ಹೋಗಿದ್ದಾನೆ, ಆತ್ಮಹತ್ಯೆಯತ್ತ ತನ್ನ ಚಿತ್ತವನ್ನು ಹರಿಸುವ ಹಾಗೆ ಆಗಿದೆ. ಬನ್ನಿ, ಕೆಲವು ರೈತರು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ನೇರವಾಗಿ ಕೇಳೋಣ, ಈ ನೋವು ಯಾಕೆ ಬಂದಿದೆ, ಈ ಸಂಕಷ್ಟ ಯಾಕೆ ಎದುರಾಗಿದೆ ಅಂತ. ನಮ್ಮ ಜೊತೆ ಈಗ ಶರಣಪ್ಪ ಅವರಿದ್ದಾರೆ. ಇವರು ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ಖಜಾಂಚಿ ಆಗಿದ್ದಾರೆ. ನಿಮ್ಮ ಖಜಾನೆ ತುಂಬಬೇಕಾದಂಥ ಈರುಳ್ಳಿ ಖಜಾನೆ ಖಾಲಿ ಮಾತ್ರ ಅಲ್ಲ, ಬದುಕನ್ನೇ ಖಾಲಿ ಮಾಡುವ ಪರಿಸ್ಥಿತಿ ಬಂದಿದೆ. ಯಾಕೆ ಮೇಡಮ್ ಈ ಸಲ ಈಗ ಎಕ್ಸ್ಪೋರ್ಟ್ ಇದೆ ಅಂತಾರೆ ಮೇಡಮ್ ಇದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಮೇಡಮ್ ಆದರೂ ಹೋಗ್ತಾ ಇಲ್ಲ. ಯಾಕಂದರೆ ನಮ್ಮ ಕೇಂದ್ರ ಸಚಿವರಾದಕ್ಕಂಥ ಪ್ರಹ್ಲಾದ್ ಜೋಶಿ ಅವರೇ ನಮಗೆ ಸ್ವಲ್ಪ ಅವಿವೇಕತನದಿಂದ ಮಾತಾಡಿದ್ರು ಮೊನ್ನೆ. ಹೆಂಗೆ ಇಲ್ಲ, ಈಗ ಈರುಳ್ಳಿ ಸ್ಟಾಕ್ ಇಲ್ಲ, ಸರಿ ಇಲ್ಲ, ಆಮೇಲೆ ಅದಿಲ್ಲ, ಡ್ಯಾಮೇಜ್ ಇದೆ, ಆ ಥರ ಮಾತಾಡಿದ್ರು. ಯಾಕೋ ಗೊತ್ತಿಲ್ಲ. ಬಿಹಾರದ ಚುನಾವಣೆ ಇರೋದ್ರಿಂದ ಈ ಥರ ಏನು ಮಾಡಕತ್ತಾರೋ ಏನೋ. ಹಿಂದಿನ ವರ್ಷ ಎಕ್ಸ್ಪೋರ್ಟ್ ಕೊಟ್ಟಿದ್ದೆ ಮೇಡಮ್, ಆದರೆ ಚೆನ್ನಾಗಿ ಬೆಳ್ಕೊಂಡ್ವಿ. ಈ ವರ್ಷ ಹಾಕಿದ ಬಂಡವಾಳ ಸತಿಗೆ ಬರ್ತಾ ಇಲ್ಲ ನಮಗೆ. ಬಟ್ ಯಾಕೆ ಸರ್ಕಾರ ಮುತುವರ್ಜಿ ವಹಿಸ್ತಾ ಇಲ್ಲ? ಯಾಕೆ ಸರ್ಕಾರ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದೆ? ಈ ಕೇಂದ್ರನೂ ಇದ್ರ ಬಗ್ಗೆ ಯಾಕೋ ಕಾಳಜಿ ಮಾಡ್ತಾ ಇಲ್ಲ ಮೇಡಮ್ ರಾಜ್ಯ ಸರ್ಕಾರದವರು ಕಾಳಜಿ ಮಾಡ್ತಾ ಇಲ್ಲ. ಇದು ಯಾಕೆ ಅವರು ಈ ಥರ ನಮ್ಮನ್ನು ಇವತ್ತು ರೈತರನ್ನ ತೀರಾ ವಿಕೋಪ ಇದು ತಳಿದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಈಗ ಬಾಂಗ್ಲಾಕ್ಕೆ ಹೋಗ್ತೈತೆ ಮೇಡಮ್, ಈ ಸಲ ಬಾಂಗ್ಲಾಕ್ಕೆ ಒಂದು ಗಡ್ಡಿನೂ ಹೋಗಿಲ್ಲ. ಅಂದ್ರೆ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ. ಹೌದು, ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಮೇಡಮ್. ಆಮೇಲೆ ಸುಮಾರು 6 ರಾಷ್ಟ್ರಗಳಿಗೆ ಇದು ಅಕ್ಟೋಬರಲ್ಲಿ ಮೇಡಮ್ 6 ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗ್ತಿತ್ತು. ಒಂದು ರಾಷ್ಟ್ರಕ್ಕೆ ಒಂದು ಈರುಳ್ಳಿ ಹೋಗಿಲ್ಲ ಇವತ್ತು ನಮ್ಮ ದೇಶದಿಂದ. ಯಾಕಂದ್ರೆ ಇವರು ಚುನಾವಣೆ ಸ್ಟಂಟೋ ಯಾವುದೋ ಗೊತ್ತಿಲ್ಲ ಮೇಡಮ್. ಅಂದ್ರೆ ಕೆಲವೊಂದು ರಾಜ್ಯದಲ್ಲಿ ಬೆಳೆಯಲ್ಲ, ಅಲ್ಲೇನಾರ ಬೆಲೆ ಜಾಸ್ತಿ ಇದಾಗುತ್ತೋ ಅನ್ನೋ ಒಂದು ಅವರಿಗೆ ಮನವರಿಕೆ ಮಾಡ್ಕೊಂಡು ಏನಾರ ಈ ಥರ ಮಾಡ್ತಾ ಇದ್ದಾರೋ, ಅಥವಾ ಏನಾರ ರೈತರ ಬಗ್ಗೆ ಈ ಸಲ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಮೇಡಮ್ ಇದು. ಮತ್ತೆ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅಂತ ಸರ್ಕಾರ, ಕೇಂದ್ರ ಸರ್ಕಾರ ಈ ರೀತಿ ರೈತರ ಬಾಳಿಗೆ ಒಂದು ಕೊಳ್ಳಿ ಇಡುವಂಥ ಕೆಲಸವನ್ನು, ಈ ಈರುಳ್ಳಿಗೆ ಸರಿಯಾದ ಬೆಲೆ ಮತ್ತು ರಫ್ತು ಮಾಡೋಕ್ಕೆ ಅವಕಾಶ ಮಾಡಿಕೊಡದೆ ಮಾಡ್ತಿರೋದು ನಿಜವಾಗ್ಲೂ ಕೂಡ ಒಂದು ಶೋಚನೀಯ ವಿಚಾರ ಅನಿಸ್ತಾ ಇದೆ. ಕರುನಾಡು ಇಡೀ ದೇಶಕ್ಕೆ ಈರುಳ್ಳಿ ಬೆಳೆಯೋದ್ರಲ್ಲಿ 2ನೇ ಸ್ಥಾನ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಆದರೆ ಆ ಹೆಮ್ಮೆಗೆ ತಕ್ಕದಾಗಿ ಇವತ್ತು ಆ ಈರುಳ್ಳಿ ಬೆಳೆಯುವಂಥ ರೈತನಿಗೆ ಬೆಲೆನೇ ಸಿಗ್ತಾ ಇಲ್ಲ. ಇಂಥ ಒಂದು ಮೂಟೆಗೆ ಬಾರಿ 200ರಿಂದ 300 ರೂಪಾಯಿ ಸಿಗುತ್ತಂತೆ. ಅಸಲು ಬಿಡಿ, ಪಾಪ ಅವ್ರು ಪರ್ಚೇಸ್ ಮಾಡಿದಂಥ ಬೀಜದ ಬೆಲೆ ಕೂಡ ಸಿಗ್ತಾ ಇಲ್ಲ. ಅಷ್ಟು ಸಂಕಷ್ಟ ಬಂದಿದೆ. ಒಂದು ವಿಜಯನಗರ ಒಂದು ಜಿಲ್ಲೆಯಲ್ಲೇ 60ರಿಂದ 65 ಲಕ್ಷ ಟನ್ ಈರುಳ್ಳಿ ಬೆಳೆಯುತ್ತೆ. ಆದರೆ ಈ ಬೆಳೆಯನ್ನು ಕರೆಕ್ಟಾಗಿ ಇವರಿಗೆ ಮಾರುಕಟ್ಟೆ ಮಾಡಿದ್ರೆ, ರಫ್ತಿಗೆ ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಈರುಳ್ಳಿ ಬೆಳೆದ ರೈತನ ಬಾಳು ಬಂಗಾರ ಆಗುತ್ತೆ. ಆದರೆ ನಮ್ಮ ಆ ಬಂಗಾರ ಮಾಡುವಂಥ ಮನಸ್ಸು ನಮ್ಮ ಸರ್ಕಾರ ತೋರಿಸ್ತಿಲ್ಲ. ಇವರಿಗೊಂದು ಬೆಂಬಲ ಬೆಲೆ ಕೊಡುವಂಥ ಮನಸ್ಸು ಮಾಡ್ತಿಲ್ಲ. ಬಿಟ್ಬಿಡಿ, ಒಂದು ಈ ಈರುಳ್ಳಿ ಇಷ್ಟು ಬೆಳೆದಿದ್ದೀವಿ ಈರುಳ್ಳಿ, ಅದನ್ನು ಸಂಗ್ರಹಿಸೋಕ್ಕೆ ಒಂದು ಸಂಗ್ರಹಗಾರ ಕೂಡ ಮಾಡ್ತಾ ಇಲ್ಲ. ಜೊತೆಗೆ ಅಲ್ಲಲ್ಲಿ ಈರುಳ್ಳಿ ಖರೀದಿ ಮಾಡುವಂಥ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು, ಅದನ್ನೂ ಮಾಡ್ತಾ ಇಲ್ಲ. ಈ ರೀತಿ ಪದೇ ಪದೇ ಈರುಳ್ಳಿ ರೈತರ ಬೆನ್ನಿಗೆ ಇನ್ನಷ್ಟು ಏಟು ಕೊಟ್ಟು ಅವರನ್ನು ಸಮಾಧಿ ಹೊರಟಿದೆ ಈ ಎರಡೂ ಸರ್ಕಾರಗಳು. ಬರೀ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರ ಕೂಡ ಇವರಿಗೆ ಬೆಂಬಲ ಕೊಡಬೇಕಿತ್ತು. ಆದರೆ ನೋಡಿ, ಈ ರೈತ ಮಹಿಳೆಯರು ನಿರಂತರವಾಗಿ ಮಳೆ ಬಿಸಿಲು ಗಾಳಿ ಎನ್ನದೇ ಈ ಬೆಳೆಯನ್ನು ಬೆಳೆದಿದ್ದಾರೆ. ಈಗ ಕೊಯ್ಲು ತಮ್ಮ ಕೈಗೆ ಬರಬೇಕು, ಆ ಹೊತ್ತಿಗೆ ಬೆಲೆ ಇಲ್ಲದೆ ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದಿದೆ.
ನಾನೀಗ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ನನ್ನ ಜೊತೆ KG ಹನುಮಂತಪ್ಪ ಅವರಿದ್ದಾರೆ. ಭಾರೀ ಖುಷಿ ಯಾವಾಗ ಈರುಳ್ಳಿ ಬೆಳೆ ಗದ್ದೆಯಲ್ಲಿದ್ದಾಗ. ಅಷ್ಟು ಅದ್ಭುತ ಮಳೆ, ಅಷ್ಟು ಅದ್ಭುತ ಬೆಳೆ. ಆದರೆ ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಕೊಯ್ಲಾದ ತಕ್ಷಣ ಕಣ್ಣೀರು ಹಾಕ್ತಾ ಇದ್ದಾರೆ. ಇವರ 6 ಎಕರೆ ಜಮೀನಲ್ಲಿ ಇಷ್ಟು ಬೆಳೆ ಬೆಳೆದ್ರು ಇವ್ರು ಯಾಕೆ ಕಣ್ಣೀರು ಹಾಕ್ತಾರಂತ ಅವ್ರ ಬಾಯಲ್ಲಿ ಕೇಳೋಣ. ಯಾಕೆ ಕಣ್ಣೀರು? ಯಾಕೆ ಕಣ್ಣೀರು ಅಂದರೆ ಮೇಡಮರೇ, ಈಗ ನಾವು ಭಾಳ ಖುಷಿಯಿಂದ ಈರುಳ್ಳಿ ಬೆಳೆದಿದ್ದೀವಿ. ನಾವು ಬೀಜನ ಮಹಾರಾಷ್ಟ್ರದ ನಾಸಿಕ್ನಿಂದ ಬೀಜ ತರಿಸಿ ದುಬಾರಿ ಬೀಜ ಹಾಕಿ ಗೊಬ್ಬರ ಹಾಕಿ ಕಳೆವೆಲ್ಲ ತೆಗೆಸಿ ಔಷಧಿ ಎಲ್ಲ ಸಿಂಪಡಣೆ ಮಾಡಿ ಒಳ್ಳೆಯ ಫಸಲು ಬಂದಿದೆ. ಆ ಫಸಲು ಬಂದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ನೀತಿಯಿಂದ ನಮ್ಮ ರೈತರ ಬೆಲೆ ಕುಸಿದು ಹೋಗಿದೆ. ನಮ್ಮ ಇಲ್ಲಿ ಇರ್ತಕ್ಕಂಥ ಆ ಕೂಲಿ ಆಳಿ ಕೊಡ್ತಕ್ಕಂಥ ದುಡ್ಡು ಕಾಸು ಕೂಡ ಬರ್ತಾ ಇಲ್ಲ. ಎಷ್ಟು ಪ್ಯಾಕೆಟ್ ಬೆಳೆದಿದ್ದೀರಾ? 600 ಪ್ಯಾಕೆಟ್ ಬೆಳೆದಿದ್ರು. 600 ಪ್ಯಾಕೆಟ್ನಲ್ಲಿ ಅದರಲ್ಲಿ ಮೊನ್ನೆ ಒಂದು ಸ್ವಲ್ಪ ಅಕಾಲಿಕ ಮಳೆಯಿಂದ ನಮ್ಮದೊಂದು 250 ಪ್ಯಾಕೆಟ್ ಕೆಟ್ಟಿದೆ. ಇಲ್ಲೇ ಟ್ಯಾಕ್ಟ್ರಿ ಅನ್ಲೋಡ್ ಮಾಡಿದ್ವಿ. ಆ ಕೆಟ್ಟು ಹೋಗಿರೋದು ಇರ್ತಕ್ಕಂಥ ಈರುಳ್ಳಿಗೆ ಒಳ್ಳೆ ದರ ಸಿಗ್ತಾ ಇಲ್ಲ. ಈ ಒಂದು ಸಂಸದರು ರಾಜ್ಯದ ಕಣ್ಣೀರು, ರೈತರ ಈರುಳ್ಳಿ ಬೆಳೆಗಾರರ ಕಣ್ಣೀರು ಒರೆಸೋದು ಬಿಟ್ಟು ಯಾವುದೇ ಆ ಧರ್ಮ ಈ ಧರ್ಮ ಅಂತಂದು ಹೆಚ್ಚಿಗೆ ಕುತ್ಕೊಂಡಿರಲ್ಲ. ಈ ರಾಜ್ಯದ ಸಂಸದರಿಗೆ ಸ್ವಲ್ಪನಾದರೂ ನಾಚಿಕೆ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಿರ್ಬೋದು ಮತ್ತು ಕೃಷಿ ಸಚಿವರು ಇರ್ಬೋದು, ಈರುಳ್ಳಿ ಬೆಳೆಗಾರರಿಗೆ ಈ ಟೈಪ್ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ PDPS ಅಂತಂದು ದರ ಕುಸಿತದಿಂದ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಯೋಜನೆ ಇದೆ. ನಾವು ಇವತ್ತು 700ರಿಂದ 800 ರೂಪಾಯಿಗೆ ನಾವು ಏನಾರು ಮಾಡಿದರೆ ಸರ್ಕಾರದಿಂದ ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಪ್ರಸ್ತಾವನೆ ಕಳಿಸಿದರೆ ಕೇಂದ್ರ ಸರ್ಕಾರದವ್ರು ಕೊಡಬೇಕು. ಅದನ್ನು ಒತ್ತಾಯ ಮಾಡಲಿಕ್ಕೆ ಯಾವ ಸಂಸದರು ಬಾಯಿ ಬಿಡ್ತಾ ಇಲ್ಲ. ಅಲ್ಲ, ನೀವು ಹಿಂದೂ ಮುಸ್ಲಿಂ ಏನಾದ್ರು ಗಲಾಟೆ ಮಾಡಿದ್ರೆ ಎಲ್ಲರೂ ಬಂದುಬಿಡ್ತಾರೆ. ಎಲ್ಲರೂ ಬರ್ತಾರೆ. ಹಿಂದೂ ಮುಸ್ಲಿಮು ಧರ್ಮ ಅದು ಇದು ಹಿಜಾಬು ಅದನ್ನೆಲ್ಲ ತರ್ತಾರೆ. ಈ ಈರುಳ್ಳಿ ಬೆಳೆಗಾರರಿಗೆ ಕಣ್ಣೀರು ಒರೆಸಲಿಕ್ಕೆ ಯಾವ ಸಂಸದರು ಮುಂದೆ ಬರ್ತಾ ಇಲ್ಲ. ಈರುಳ್ಳಿ ಕರುನಾಡಿನ ಪ್ರಮುಖ ತೋಟಗಾರಿಕಾ ಬೆಳೆ. ಆದರೆ ನಮ್ಮ ನಾಡಿನ ರಾಜಕಾರಣಿಗಳಾಗಲಿ ನಮ್ಮ ನಾಳುವವರು ಈ ಈರುಳ್ಳಿಯನ್ನು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಮಲತಾಯಿ ಧೋರಣೆ ಮಾಡೋ ಮೂಲಕ ನಮ್ಮ ರೈತರಿಗೆ ಮಹಾ ಮೋಸ ಮಾಡ್ತಿದ್ದಾರೆ. ಅದು ಹೇಗೆ ಅಂತ ಕೇಳೋಣ. ಈರುಳ್ಳಿ ಇಲ್ಲದೆ ಜೈನರು ತಿನ್ನಲ್ಲ ಅನ್ಸುತ್ತೆ, ಬಿಟ್ರೆ ಉಳಿದವರೆಲ್ಲರಿಗೂ ಬೇಕು ಈರುಳ್ಳಿ. ಪ್ರತಿದಿನ ಬೇಕು. ಮತ್ತೆ ಯಾಕೆ ಮಲತಾಯಿ ಧೋರಣೆ? ಈರುಳ್ಳಿ ಬಗ್ಗೆ ನಾವು ಒಂದಲ್ಲ ಎರಡಲ್ಲ ಒಂದು 100 ಬಾರಿ ಒಂದು ರಸ್ತೆ ತಡೆ ಮಾಡಿದ್ದೀವಿ. 100 ಬಾರಿ ರೈತರಾದ ಮನವಿ ಕೊಟ್ಟಿವಿ. ಜಿಲ್ಲಾ ಅಧಿಕಾರಿಗಳಿಗೆ ಕೊಟ್ಟಿವಿ, ತಾಲೂಕು ಅಧಿಕಾರಿಗಳಿಗೆ ಕೊಟ್ಟಿವಿ. ತೋಟಗಾರ ಇಲಾಖೆಯವರಿಗಂತೂ ಹೇಳಿ ನಮಗೆ ಶಕ್ತಿ ಇಲ್ಲದಂಗಾಗಿ ನಾವೆಲ್ಲ ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದಿದೆ ನಮ್ಮ ರೈತರಿಗೆ. ಇವತ್ತು ರೈತರ ಬಗ್ಗೆ ಕಾಳಜಿ ಇಲ್ಲದ ಸರ್ಕಾರಗಳಂದ್ರೂ ತಪ್ಪಾಗಲಾರ್ದು. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವ್ರಿಗೆ ಒಟ್ಟಿಗೆ ಏನು ತಿಂತಾರ, ಏನು ದಿನ ರೊಕ್ಕ ತಿಂತಾರ, ಏನು ಅನ್ನ ತಿಂತಾರೋ ನಮಗೆ ಇನ್ನೂ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ನಾವು ರೈತರು ಎಷ್ಟು ಕಷ್ಟಪಟ್ಟರು ಕೂಡ ಮಣ್ಣೇ ನಾವು ತಿನ್ನೋದು ಆ ಪರಿಸ್ಥಿತಿ ನಮಗೆ ಬಂದೈತಿ. ಮಣ್ಣು ತಿನ್ನೋಕ್ಕಿಲ್ಲ, ಔಷಧಿ ಕೂಡ ಸಾಯ್ಬೇಕಷ್ಟೆ. ಈಗ ಕೂಲಿ ಆಳಿಗೆ ನಮಗೆ ಅಮೌಂಟ್ ಕಟ್ಟೋಕೆ ಆಗೋದಿಲ್ಲ. ನಾವು ಮನೆಯಲ್ಲಿರತಕ್ಕಂಥ ದನ ಕರುಗಳು ಮಾಡಿ ಆದರೂ ಕಟ್ಟಬೇಕು. ಇಲ್ಲ ಎಂಡ್ರು ಕೊಳ್ಳಳವಾಗಲಿ ಕಿವಿಯಳವಾಗಲಿ ಅವು ಸಮಾನ ಒತ್ತಿಟ್ಟಾದರೂ ಅವ್ರಿಗೆ ಕೊಡಲೇಬೇಕು ಅಂತ ಪರಿಸ್ಥಿತಿ ನಮ್ಮಲ್ಲಿ ಬಂದೈತೆ ರೈತರಿಗೆ. ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಎಲ್ಲದಕ್ಕೂ ಸಬ್ಸಿಡಿ ಕೊಡ್ತಿದ್ದಾರೆ, ಬೆಂಬಲವನ್ನು ಕೊಡ್ತಾರೆ. ಯಾಕೆ ಈರುಳ್ಳಿಯಾಗಿ ಇಷ್ಟೊಂದು ನಿರ್ಲಕ್ಷ್ಯ? ಮೇಡಮ್, ಈ ತೋಟಗಾರಿಕೆ ಬೆಳೆಗಳಲ್ಲೇ ನಮ್ಮ ಈರುಳ್ಳಿ ಏನಿದೆ, ಈರುಳ್ಳಿಯನ್ನು ಸಾಕಷ್ಟು ಮಲತಾಯಿ ಧೋರಣೆ ತಾವೇನು ಹೇಳಿದ್ರಿ ಅದೇ ಥರ ಮಾಡ್ತಿದ್ದಾರೆ. ನೋಡಿ ಮೇಡಮ್, ಯಾವುದೇ ತೋಟಗಾರಿಕೆ ಬೆಳೆಗಾಗಿರಲಿ ಬೇರೆ ಬೇರೆ ರೀತಿಯಿಂದ ಅದು ಬೆಳವಣಿಗೆ ಹಂತದಿಂದ ಹಿಡಿದು ಪೂರ್ತಿ ಮಾರ್ಕೆಟ್ ಆಗೋ ತನಕ ಸಹಿತ ಸಬ್ಸಿಡಿಗಳನ್ನ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಮೇಡಮ್, ಬೇರೆ ಇರ್ತಕ್ಕಂಥ ನಾವು ಸಹಿತ ರೈತರನ್ನೇ, ಅವರು ಸಹಿತ ರೈತರೇ. ಆದ್ರೆ ನಮಗೆ ಈ ಈರುಳ್ಳಿ ನೀವು ಯಾವುದಾದ್ರೂ ಬೀಜಕ್ಕೆ ಸಬ್ಸಿಡಿ ಇಲ್ಲ. ನಮಗೇನಾದ್ರೂ ಅಕಸ್ಮಾತ್ ಇದು ಮಾಡಬೇಕು ಅಂತಂದ್ರೆ ಈಗ ಉದ್ಯೋಗ ಖಾತ್ರಿಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಇವುಗಳಿಗೆ ತೋಟಗಾರಿಕೆಗಳು ಬೆಳೆದ್ರೆ ಅವಕ್ಕೆ ಇಷ್ಟು ಮ್ಯಾಂಡೇಸ್ ಅಂತಂದೇಳಿ ಅಮೌಂಟ್ ಕೊಡ್ತಾರೆ. ಆದ್ರೆ ನಮ್ಮ ಈರುಳ್ಳಿಯಲ್ಲಿ ನಮಗೆ ಹೆಮ್ಮೆ ಇದೆ ಮೇಡಮ್. ಅತಿ ಹೆಚ್ಚು ಮಾನವ ದಿನಗಳನ್ನ ಉತ್ಪಾದನೆ ಮಾಡ್ತಕ್ಕಂತಹ ಒಂದು ತೋಟಗಾರಿಕೆ ಬೆಳೆ ಅಂತಂದಪ್ಪ ಅಂದ್ರೆ ಈರುಳ್ಳಿನೇ. 1 ಎಕರೆಯಲ್ಲಿ ಸರ್ಕಾರ ಏನ್ ಹೇಳುತ್ತೆ, ನಾವು ಉದ್ಯೋಗ ಖಾತ್ರಿಯಲ್ಲಿ 1 ವರ್ಷಕ್ಕೆ 100 ದಿನಗಳ ಕೆಲಸ ಕೊಡ್ತೀವಿ, ಖಾತ್ರಿ ಕೊಡ್ತೀವಿ ಅಂತ ಹೇಳ್ತೀವಿ. 1 ವರ್ಷಕ್ಕೆ ನಾವ್ ಹೇಳ್ತೀವಿ ಮೇಡಮ್ 3 ತಿಂಗಳಿಗೆ. ನಾನು 1 ಎಕರೆಯಲ್ಲಿ ಸರ್ಕಾರ 100 ದಿನ ಏನು ಕೊಡುತ್ತಲ್ವಾ, ಆ 100 ಮ್ಯಾಂಡೇಟ್ಸ್ಗಳನ್ನ ನಾವು ನಮ್ಮಲ್ಲಿ ಸೃಜನೆ ಮಾಡ್ತೇವೆ. ಇಷ್ಟೊಂದು ಮಾನವ ದಿನಗಳನ್ನ ನಾವು ಸೃಜನೆ ಮಾಡ್ತೇವೆ. 1 ಎಕರೆ ಈರುಳ್ಳಿಗೆ ನಾವೇನಾದ್ರೂ ಬೆಳಿಬೇಕಾದ್ನಪ್ಪ ಅಂದ್ರೆ 100 ಮಾನವ ದಿನಗಳಷ್ಟು ಅಮೌಂಟ್ನನ್ನ ಕೂಲಿಗೆ ಕೊಡ್ತೀವಿ. ಆಮೇಲೆ ಈ ಈರುಳ್ಳಿ ಏನಾಗಿದೆ ಮೇಡಮ್, ಅತಿ ಹೆಚ್ಚು ಮ್ಯಾನ್ಯುವಲ್. ನಾವು ಈರುಳ್ಳಿ ಚೆಲ್ಲದಾಗಲಿಂದ ಹಿಡಿದು ಮಾರ್ಕೆಟ್ ಅಮಾಲಿ ಹೋಗಿ ಮಾರ್ಕೆಟ್ಗೆ ತಲುಪಿಸೋ ತನಕ ಸಹಿತ ಮ್ಯಾನ್ಯುವಲ್ ಇರೋದು, ಮಿಷನರಿ ಯಾವುದೂ ಇಲ್ಲ. ಇಷ್ಟು ಮಾನವ ದಿನಗಳನ್ನ ಸೃಜನೆ ಮಾಡ್ತಕ್ಕಂಥ ಈರುಳ್ಳಿಗೆ ಸರ್ಕಾರ ಯಾವ ರೀತಿಯಿಂದಲೂ ಸಹಿತ ಗಮನ ಹರಿಸ್ತಾ ಇಲ್ಲ.
ಈ ಸರ್ಕಾರ ಪೂರ್ತಿ ಕಂಪ್ಲೀಟ್ ನಮಗೆ ಬೇಸಿಕ್ ಸಬ್ಸಿಡಿ ಇಲ್ಲ, ಮಾರ್ಕೆಟ್ಗೆ ಹೋದ್ನಪ್ಪ ಅಂದ್ರೆ ಅದಕ್ಕೆ ಯಾವುದಕ್ಕೂ ಇದಿಲ್ಲ, ಬೆಂಬಲ ಬೆಲೆ ಇಲ್ಲ. ನಮಗೆ ಯಾಕೆ ಈ ಉದ್ಯೋಗ ಖಾತ್ರಿಯಲ್ಲಿ ಯಾಕೆ ಬೇರೆ ತೋಟಗಾರಿಕೆ ಬೆಳೆಗಳಲ್ಲಿ ಕೊಡುವ ರೀತಿಯಲ್ಲಿ ನಮಗೂ ಸಹಿತನು ಯಾಕೆ ಅಕುಶಲ ಕೆಲಸಕ್ಕೆ 100 ದಿನಗಳನ್ನ ಕೊಡಬಾರ್ದು ನಮ್ಮ ಸರ್ಕಾರದ ಪ್ರಶ್ನೆ. ಮತ್ತು ಜೊತೆಗೆ ಮೇಡಮ್ ಈಗ ನೋಡಿ, ನಮಗೆ 12 ರಿಂದ 15 ರೂಪಾಯಿ ಇದು ಬರುತ್ತೆ, ಎಕ್ಸ್ಪೆನ್ಸ್ ಬರುತ್ತೆ. ಯಾವುದೋ 1 kg ಈರುಳ್ಳಿಯನ್ನು ನಾವು ಇದನ್ನು ಮಾಡಲಿಕ್ಕೆ, 1 kg ಈರುಳ್ಳಿಯನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಪೂರ್ತಿ ಆಗಲೇ ಹೇಳಿದೆ ನಾನು, ಸಂಪೂರ್ಣವಾಗಿ ರೈತನೇ ಬರೆಸ್ತಾನೆ. ಇದ್ರೆ ಯಾವುದೇ ಸರ್ಕಾರದ ಇಂಟರ್ಫಿರೆನ್ಸ್ ಇಲ್ಲ, ಸಬ್ಸಿಡಿ ಇಲ್ಲ. ಸಂಪೂರ್ಣವಾಗಿ ನಾವು 12 ರಿಂದ 15 ರೂಪಾಯಿನ ಇದು ಮಾಡಬೇಕಾಗಿರ್ತಕ್ಕಂಥ ನಾವು ನಮಗೆ ಯಾಕೆ ಇದು ಮಾಡಬಾರ್ದು ಬೇರೆ ಬೇರೆ ರೀತಿಯಿಂದ? ಇವತ್ತು ಬೆಂಬಲ ಬೆಲೆ ಅಥವಾ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡೋಕ್ಕಾಗುತ್ತಿಲ್ಲ ಅಂತಂದರೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ. ಆ ಯೋಜನೆ ಮುಖಾಂತರ 20 ರೂಪಾಯಿ ಇತ್ತು ಅಂತಂದ್ರೆ 15 ರೂಪಾಯಿಗೆ ನಾವು ಮಾರಿದ್ರೆ 5 ರೂಪಾಯಿನ ನಮಗೆ ನಮ್ಮ ಅಕೌಂಟ್ಗೆ ಹಾಕಬೇಕು. ಈ ತರದ ವ್ಯವಸ್ಥೆ PDPF ವ್ಯವಸ್ಥೆ ಇದೆ, ಅದನ್ನ ಮಾಡ್ತಾ ಇಲ್ಲ ಸರ್ಕಾರ. ಅದೇ ರೀತಿ ಇಲ್ಲಿ ಕೆಳ ಸರ್ಕಾರ ಸಹಿತ ನಮ್ಮ ರಾಜ್ಯ ಸರ್ಕಾರ ಸಹಿತ ಪ್ರಸ್ತಾವನೆ ಸಲ್ಲಿಸಬೇಕು ಅಂತಾರೆ, ಅದನ್ನು ಮಾಡ್ತಿಲ್ಲ. ಈರುಳ್ಳಿ ಬೆಳೆಗಾರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂತಹ ರೀತಿಯಲ್ಲಿ ಇವತ್ತು ಇದು ಮಾಡ್ತಾರೆ. ನಮಗೆ ಕಣ್ಣೀರು ಬಿಟ್ಟರೆ ಬೇರೆ ಏನೂ ಇದಿಲ್ಲ. ಓಕೆ, ಸರ್ಕಾರದ ಒಂದು ಕಡೆ ಇದಾದ್ರೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ಶೋಷಣೆ ನಡೀತಾ ಇದೆ? ಮಾರುಕಟ್ಟೆಯಲ್ಲಿ ಮೇಡಮ್ ಈ ಟಿನ್ ಅಂತೇಳಿ ರಿಜಿಸ್ಟರ್ ಬಿಲ್ಲು, ಅವರ ಅಂಗಡಿಯ ಇದೇನು ರಿಜಿಸ್ಟರ್ RN ನಂಬರ್ ಇರ್ತಲ್ಲ ಮೇಡಮ್, ಅದನ್ನು ರೈತರಿಗೆ ಹಾಕಿಕೊಟ್ರೆ ರೈತರಿಗೂ 4 ರೂಪಾಯಿ ಮನೆಗೆ ಬರುತ್ತೆ ಮೇಡಮ್, ಸರ್ಕಾರಕ್ಕೂ 4 ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ ಮೇಡಮ್. ಆದರೆ ಆ ಒಂದು ವೈಟ್ ಚೀಟಿಗೆ ಬಿಳೆ ಹಾಳಿಗೆ ಈ MLAಗಳು MP ಗಳು ಮಿನಿಸ್ಟ್ರುಗಳೇ ಗುಲಾಮರಾಗಿ ಕೆಲಸ ಮಾಡ್ತಾರೆ ಮೇಡಮ್. ಅದು ಹೇಗೆ ವೈಟ್ ಚೀಟಿ ಅಂದರೆ? ಅಂದರೆ ಅವರು ಸರ್ಕಾರಕ್ಕೆ ಕೊಡ್ತಕ್ಕಂಥ ಅಮೌಂಟ್ನೆಲ್ಲ ನಮಗೆ ಕೊಡ್ರಿ, ನೀವು ಯಾವುದಾದ್ರೂ ಮಾಡ್ಕೊಳ್ರಿ ಅನ್ನೋ ರೀತಿಯಲ್ಲಿ ಈ ಜಿಲ್ಲಾ ಆಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, APMCಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ಬೋದು, ಇದು ಒಂದು ದಪ್ಪ ಚರ್ಮದ ಅಧಿಕಾರಿಗಳು ಅಂತ ಅವ್ರನ್ನ ಬಿಂಬಿಸ್ಬೋದು ಮೇಡಮ್. ದಪ್ಪ ಚರ್ಮದ MLA MP ಗಳು ಅಂತ ಗುರುತಿಸ್ಬೋದು. ಅಂದ್ರೆ ಇವರು ಏನು ಬ್ಲ್ಯಾಕ್ ಮನಿ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ, ತೆರಿಗೆ ಮೋಸ ಮಾಡಿ 100% ಸರ್ಕಾರಕ್ಕೆ ಮೋಸ, ವಂಚನೆ. ಅದು ಯಾವುದೇ ಅದ್ರಾಗ 1% ಸುಳ್ಳಿಲ್ಲ ಮೇಡಮ್. ಬಿಳೆ ಚೀಟಿ ಅಂದ್ರೆ ಏನು? ಖರೀದಿಗಾರರು ಈಗ ಬೇರೆ ಖರೀದಿರ ಬರ್ತಾರೆ ಮೇಡಮ್. ಅಲ್ಲಿ ಬಂದಾಗ ಹೊರಗಡೆ ಜಿಲ್ಲೆಯಿಂದ ಬಂದಾಗ ಕೊಟ್ಟೂರಿಗೆ ಅಲ್ಲಿ ನೀವು ಯಾರು ಬರೆಯಂಗಿಲ್ಲ, ನಿನಗೇನು ಬೇಕು ನಮ್ಮನ್ನು ಕೇಳಬೇಕಷ್ಟೇ, ನಾವು ಬರೆದು ನಿಮಗೆ ಕಳಿಸ್ತೀವಿ. ನಿನಗೇನು ರೇಟ್ ಬೇಕು, ಯಾವ ರೇಟ್ನೇ ಬೇಕು, ನೀವು ಯಾರು ಬಂದು ಟೆಂಡರ್ ಹಾಕಂಗಿಲ್ಲ, ಅದನ್ನ ನಾವೇ ಹಾಕಿಕೊಡ್ತೀವಿ. ನಮ್ಮ ಹೆಸರಿನಿಂದ ನಿಮಗೆ ತಗೊಂಡೋಗ್ರಿ, ನಿಮಗೆ ಇನ್ನೂ ಅನುಕೂಲವಾಗಿ ನಾವು ಮಾಡಿಕೊಡ್ತೀವಿ. ಅಂದ್ರೆ ರೈತರು ಬೆಳೆದಿದ್ದು ಅಧಿಕಾರಿಗಳ ದರ್ಪ. ಇನ್ನೂ ಒಂದಿದೆ ಮೇಡಮ್, ಅಲ್ಲಿ ಒಂದೇ ರೇಟ್ ಅವ್ರು ಮಾಡೋದು. ಯಾರು ಒಂದು ರೇಟ್ ಫಿಕ್ಸ್ ಮಾಡ್ಕೊಂತ ರೈತರ ಮಾಲ್ ಬಂದಾಗ, ರೈತರ ಮಾಲ್ ಇವತ್ತು ಸ್ಟಾರ್ಟ್ ಆಯ್ತು, ಮಾರ್ಕೆಟಿಗೆ ಹೋಗಕ್ಕೆ ಹಚ್ಚಿತ್ತು. ಈಗ ನೋಡ್ರಿ ಮೆಕ್ಕೆಜೋಳ 2000 ಒಳಗೆ, 2000 ಮೇಲ್ಪಟ್ಟು ಯಾರ್ದು ಇಲ್ಲ. ಅದು ಯಾವುದು ಮಾಡ್ತಾರೆ, ಒಂದು ಟೆಂಡರ್ ಮಾಡಲಿಕ್ಕೆ 50 kgನೋ 1 ಕ್ವಿಂಟಲು 5 ಕ್ವಿಂಟಲ್ ಇದ್ದೋ ಮಾತ್ರ ಮಾಡ್ತಾರೆ. ಅದೇ 100 ಕ್ವಿಂಟಲ್ ಹೋಯ್ದರೆ ಅವ್ನು 1800 1900 ಬರೀತಾನೆ. ಯಾಕೆ ಬರೀತಾನೆ ಅಂದರೆ ಇವನ್ನೆಲ್ಲ ಸ್ಟಾಕ್ ಮಾಡ್ಕೊಂತಾನೆ. ಸ್ಟಾಕ್ ಮಾಡ್ಕೊಂಡಾದ್ಮೇಲೆ ಬೆಂಬಲ ಬೆಲೆ ಕೊಡ್ತಾನೆ ಸರ್ಕಾರ, ಆಮೇಲೆ ಅವ್ನು ಮಾರ್ಕೊಂತಾನೆ. ಅವ್ನು ಹೆಂಗೆ ಮಾರ್ಕೊಂತಾನೆ? ಈಗ ರಾಗಿ ಖರೀದಿ ಕೇಂದ್ರ ತೆಗ್ದಾರೆ. ರಾಗಿ ಖರೀದಿ ಕೇಂದ್ರ ತೆಗೆದಾಗ ಒಬ್ಬ ರೈತನ ಹೆಸರು ಮೇಲೆ ಪಾಣಿ ತಗೊಂತಾನೆ. ಅವನು ನೀನು ನನಗೆ ತಗೊಳಪ್ಪ, ಅವನಿಗೆ ಸಾಲ ಕೊಟ್ಟಿರ್ತಾನೆ ಯಾರು? ದಲ್ಲಾಳಿ ಇದನ್ನ ತೊಗೊಂಡಿರ್ತಾನೆ, ಸ್ಟಾಕ್ ಮಾಡ್ಕೊಂಬಿಟ್ಟಿರ್ತಾನೆ. ನಮ್ಮಲ್ಲ ನನ್ನ ಪಾಡಿ ತಗೊಂತಾನೆ ಅವನು. ನಾನು ಅವನ ಹತ್ರ ಸಾಲ ಮಾಡಿಬಿಟ್ಟಿರ್ತೀನಿ, ನನಗೊಂದು 5,000 ಕೊಟ್ಬಿಡ್ತಾನೆ ಅವನು. ಅವನು 5 ಲಕ್ಷ ತಗೊಂತಾನೆ. ಈಗ ನಾನು 5,000 ರೈತನ ಹೆಸರು ಹೇಳಿ ಅವ್ನು 5 ಲಕ್ಷ ಲಾಭ ತಗೊಂತಾನೆ. ಹಂಗಾಗಿ ಇವತ್ತು ರೈತ ನೆಲ ಕಚ್ಚೋಗ್ಯಾನ, ಅವನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ಒಂದು ಆಯಾಗಿ ಜೀವನ ಮಾಡ್ತಾನೆ. ನಮ್ಮ ರಾಜ್ಯದ ಎಲ್ಲ ಈರುಳ್ಳಿ ಬೆಳೆಗಾರರಿಗೆ PDPS ಏನಾದ್ರು ಕೊಡದೆ ಹೋದರೆ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಆಮೇಲೆ ರಾಷ್ಟ್ರೀಯ ಹೆದ್ದಾರಿ ಬಂದು ಎಲ್ಲಾ ಜಿಲ್ಲೆಗಳನ್ನು ಕೂಡ ಒಂದು ನೆರಪೀಳಿಗೆ ಹೋಗ್ಲಿಲ್ಲ ಅಂತ ನಾವು ಬಂದ್ ಮಾಡುತ್ತೆ ಅಂತ ನಮಗೆ ಹೆಂಡ್ರು ಮಕ್ಕಳು ಎಲ್ಲರನ್ನ ಕರ್ಕೊಂಡು ಬೀದಿ ಕುಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ ಮೇಡಮ್. ಈ ನಮ್ಮ ಕರ್ನಾಟಕ ರಾಜ್ಯದ ಈರುಳ್ಳಿ ಬೆಳೆಗಾರರಿಗೆ ಏನಾದರೂ ಒಳ್ಳೆ ಅವಕಾಶ ಕೊಡದೇ ಇದ್ರೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ಅದೇನು ಮಾಡ್ಕೊಂತಾರೆ ಮಾಡ್ಕೊಳ್ಳಿ. ಜಿಲ್ಲಾ ಆಡಳಿತ ಆಗಿರ್ಬೋದು, ಈ ತಾಲೂಕು ಆಡಳಿತ ಆಗಿರ್ಬೋದು, ಈ ಬರೇ ಈ ಬಂಡವಾಳಶಾಹಿ ಪರವಾಗಿ ಆ MLAಗಳು ಮತ್ತು MP ಗಳ ಗುಲಾಮರಾಗಿ ಕೆಲಸ ಮಾಡಿರೋದ್ರಿಂದ ಈ ಸಂಪೂರ್ಣ ಈ ಕರ್ನಾಟಕ ರಾಜ್ಯದ ರೈತರು ಹಾಳಾಗಿ ಹಳ್ಳ ಹಿಡ್ಕೊಂಡು ಹೋಗ್ತಾ ಇದಾರೆ ಮೇಡಮ್. CM ಬರೋ ದಿನ ನಾವು ಕಪ್ಪು ಬಾವುಟ ತೋರ್ಸಕ್ಕೆ ನಾವು ರೆಡಿ ಇದ್ದೀವಿ ಮೇಡಮ್. ರೈತರೇ ದೇಶದ ಬೆನ್ನೆಲುಬು ಅಂತಾರೆ. ಆ ಬೆನ್ನೆಲುಬು ಏನಾದ್ರು ಅಕಸ್ಮಾತ್ ಮುರ್ಲಿಕ್ಕೆ ಬಂದ್ರೆ ನಾವು ಅವ್ರ ಬೆನ್ನೆಲುಬು ಮುರಿತೀವಿ. ಯಾವ್ದಾದ್ರು ಅಕಸ್ಮಾತ್ ಈ ಈರುಳ್ಳಿಗೆ ಸಂಬಂಧಪಟ್ಟಂತೆ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ. ಯಾವ್ದೋ ಒಂದು ಪ್ರೋಗ್ರಾಮ್ ನಿಂತು ಅನ್ನಪ್ಪ ಅಂದ್ರೆ ಸರ್ಕಾರ ಎಕ್ಕದಮ್ ಎಂಟ್ರಿಫೇರ್ ಆಗಿ ಆ ಪ್ರೋಗ್ರಾಮ್ ನ 24 ತಾಸೊಳಗಡೆ ಸರಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಷ್ಟು ಜನ ರೈತರು ಕಣ್ಣೀರಾಗ್ತಿವಲ್ವಾ, ಒಂದಿನ ನಿಮ್ಗೆ ಕಾಣ್ಲಿಲ್ವಾ? ಒಂದೇ ಒಂದು ಪ್ರೋಗ್ರಾಮಿಗೋಸ್ಕರ ಇಡೀ ಸರ್ಕಾರ ಹೋಗಿ ಕುತ್ಕೊಂಡು 24 ತಾಸ್ನಾಗೆ ವಾಪಸ್ಸು ಅದನ್ನ ಇದು ಮಾಡಂಗ್ ಮಾಡ್ತಾರೆ. ಅದು ಯಾವ ಇದು ಪ್ರೋಗ್ರಾಮ್ ಅಂತ ತಮ್ಮ ಎಲ್ಲರಿಗೂ ಗೊತ್ತು. ಆದ್ರೆ ನಮ್ಮ ರೈತರು ಇಷ್ಟು ಕಣ್ಣೀರಾಗ್ತದೀವಿ.
ಒಬ್ಬರಾದ್ರೂ ಅಟ್ಲೀಸ್ಟ್ ಗಮನ ಹರಿಸ್ಬೇಕಲ್ವಾ? ನೋಡಿ, ಅದೇ ರೈತರು ಒಂದು ಪ್ರಶ್ನೆ ಮಾಡ್ತಿದ್ದಾರೆ. ಬಿಗ್ ಬಾಸ್ಗೆ ಒಂದು ದಿನ ಬೀಗ ಹಾಕಿದ್ದಕ್ಕೆ ನಿಮ್ಗೆಲ್ಲ ಕರಳು ಕಿವುಚಿದಂತಾಗಿ ಅವತ್ತೇ ನೀವು ಡಿಸಿಷನ್ ಮಾಡಿದ್ರಿ. ಆದರೆ ಇಷ್ಟು ಲಕ್ಷಾಂತರ ರೈತರದ್ದು ಅವರ ಬದುಕಿನ ಪ್ರಶ್ನೆ ಇದು. ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದು ದಿನ ಆದರೂ ಕೂಡ ಅವರ ನೋವನ್ನು ಆಲಿಸಿದ್ದೀರಾ? ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅಂತ ಕೇಳಿದಿರಾ? ಅನ್ನದಾತನ, ಕರುನಾಡಿನ ಅನ್ನದಾತನಿಗೆ ಇಷ್ಟೊಂದು ದೊಡ್ಡ ಸಂಕಷ್ಟ ಬಂದಿದೆ ಅಂದರೆ ಒಂದು ಹೇಳಿಕೆಯನ್ನಾದರೂ ಕೊಟ್ಟಿದ್ದೀರಾ? ನಿಮ್ಮ ಒಂದು ನಿಜವಾಗ್ಲೂ ನಿಮ್ಮ ಪದವಿಗೆ ಚೀತು ಅನ್ನಬೇಕು. ನೋಡಿ ಸರ್, ಈ ಬೆಳೆಯನ್ನು ಬೆಳೆಯೋಕ್ಕೆ ಎಷ್ಟು ಸಾಲ ಸೂಲ ಮಾಡಿ ಅನ್ನೋದು ಆ ದೇವ್ರ ಪರಮಾತ್ಮ ಅಷ್ಟೇ ಗೊತ್ತಿರ. ನಮ್ಮ ಮನೆ ಮರ ಇದನ್ನು ಬೆಳೆದಂಥ ರೈತರಿಗೆ ನಮ್ಗೆ ಏನು ಒಂದು ರೂಪಾಯಿ ಆಹ್ವಾನ ಇಲ್ರಿ ಇದ್ರಾಗ. ಇದು ಎಷ್ಟು ಕಷ್ಟ ಬೆಳೆದಿವಂದ್ರೆ ಹೆಣ್ರ ಮಕ್ಕಳು ಮನೆ ಸೇರಿದಂಥ ಬೆಳೆದಂಥ ಅದು ಬೆಳೆ ನಮ್ಮದು. ಇದನ್ನು ಬಿಟ್ಟರೆ ನಮಗೆ ಇನ್ನೇನು ಉದ್ಯೋಗ ಇಲ್ರಿ ಸರ್ ನಮಗೆ. ಅಂಥದ್ರಲ್ಲಿ ಈಗ 10 ರೂಪಾಯಿ ಖರ್ಚು ಮಾಡಿ 1 ರೂಪಾಯಿ ಲಾಭ ಇಲ್ಲ ಅಂದ್ರೆ ನಾವು ಯಾಕೆ ಹಂಗೆ ಬದುಕ್ಬೇಕು ಸರ್? ಹೆಂಗೆ ಬದುಕ್ಬೇಕು ಅದನ್ನು? ಏನು ಮಾಡ್ಕೊಂಡು ಏನು ಮಾಡ್ಬೇಕು ಅಂತ ಅಂದಿದ್ದನ ಇದರಿಂದ ಏನು ನಾ ಪ್ರಾಣ ಕಳ್ಕೋಬೇಕು, ಇಲ್ಲ ಉರ್ಲಾಕಬೇಕು. ಇವತ್ತು ಅಷ್ಟು ನನಗೆ ಇದು ತಾಪತ್ತ ಆಗ್ಬಿಡ ಸರ್, ಅಷ್ಟು ನನಗೆ ತಾಪತ್ತ ಆಗ್ಬಿಟ್ಟೈತೆ. ಇದಕ್ಕೆ ಏನು ಮಾಡ್ಬೇಕು ನಾವು? ಈ ಉಳ್ಳಾಗಡ್ಡಿ ಹಾಕಿ ಅಂದಾನೆ ಇವತ್ತು ಎಣ್ಣೆ ಕುಡಿಬೇಕು, ಇಲ್ಲ ಉರ್ಲಾಕಿ ಅಂತ ಸಾಯ್ಬೇಕು. ಅಷ್ಟು ನನ್ನ ಹೆಣ್ರ ಮಕ್ಳು ಹಿಂಸೆ ಕೊಡ್ರಿ. ಮಾಡೋದ್ರಲ್ಲಿ ಕೇಳಲ್ಲ, ನನ್ನ ಆಕ್ಸಿಡೆಂಟ್ರಿಗೆ ತಗೋಬಂತಾರ. ಒಬ್ಬರು ಮಾಡಂಗಿಲ್ಲ ಸರ್, ಮಾಡಂಗಿಲ್ಲ ಮಾಡಂಗಿಲ್ರಿ. ಒಬ್ಬರು ಖಂಡಿತ ಮಾಡಂಗಿಲ್ಲ. ಕೃಷಿ ಸಚಿವರೇ, ಸಿದ್ದರಾಮಯ್ಯನವರೇ, ನಿಮಗೆ ಅತ್ಯಂತ ನೋವಿನ ಒಂದು ದೃಶ್ಯವನ್ನು ತೋರಿಸ್ತೀನಿ. ಇದು ಅತ್ಯಂತ ಪ್ರೀತಿಯಿಂದ ಬೆಳೆದಂಥ ಈರುಳ್ಳಿ ಬೆಳೆಗಾರರ ಸಂಪದ್ಭರಿತವಾದ ಬೆಳೆ ಕೊಳೆತು ಹೋದ ದೃಶ್ಯ. ಟನ್ಗಟ್ಟಲೆ ಈರುಳ್ಳಿ ಈ ರೀತಿ ಕೊಳೆತು ಹೋಗ್ಬಿಟ್ಟಿದೆ. ಈ ಈರುಳ್ಳಿ ಬೆಳೆಸೋಕ್ಕೆ ಅವರು ತಮ್ಮ ಇಡೀ ಜೀವನವನ್ನು, ಒಂದು ವರ್ಷದ ಇಡೀ ಶ್ರಮವನ್ನು ಹಾಕಿದ್ದಾರೆ. ಆದರೆ ಬೆಳೆ ಇನ್ನೇನು ಕೈಗೆ ಬರಬೇಕು, ಬೆಳೆಯನ್ನು ಮಾರಿ ನಮ್ಮ ಕೈಗೆ ಇದು ಬರಬೇಕು, ಸಂಪತ್ತು ಬರಬೇಕು ಅನ್ನೋಷ್ಟೊತ್ತಿಗೆ ಈ ರೀತಿ ತಿಪ್ಪಿಗೆ ಎಸೆಯುವಂಥ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ಬಂದಿದ್ದು ಯಾರಿಂದ? ಸರ್ಕಾರಗಳ ಬೇಜವಾಬ್ದಾರಿತನದಿಂದ, ನಿರ್ಲಕ್ಷ್ಯತನದಿಂದ, ಲಜ್ಜೆಗೇಡಿತನದಿಂದ, ಭ್ರಷ್ಟ ಅಧಿಕಾರಿಗಳ ಹೊಣೆಗೇಡಿತನದಿಂದ. ಇಲ್ಲದಿದ್ದರೆ ರೈತರು ಬೆಳೆದಂಥ ಬೆಳೆ ಇವತ್ತು ತಿಪ್ಪಿಗೆ ಬೀಳ್ತಾ ಇರಲಿಲ್ಲ. ಯಾಕೆ ತಿಪ್ಪಿಗೆ ಎಸೆದ್ರು? ಬನ್ನಿ ನೇರವಾಗಿ ರೈತರ ಹತ್ರನೇ ಕೇಳೋಣ. ಯಾಕೆ ತಿಪ್ಪಿಗೆ ಎಸೆಯುವಂಥ ಪರಿಸ್ಥಿತಿ ಬಂತು? ಬೆಳೆ ಸಿಕ್ಕಾಪಟ್ಟೆ ಬೆಳೆದ್ರಿ ಮೇಡಮ್ ಅವರೇ. 1 ಎಕರೆಗೆ 1.25 ಲಕ್ಷ ಖರ್ಚು ಮಾಡ್ತೀವಿ ಮೇಡಮ್ ಅವರೇ. ಈಗ 40 ಎಕರೆ ಹೆಚ್ಚು ಕಮ್ಮಿ ಮೇಲೆ 40 ಲಕ್ಷನೇ ಆಗೈತೆ. ಇಲ್ಲ ಅಂದಪ್ಪ ಅಂದ್ರೆ ವಿಷ ಕೂಡ ಹೊತ್ತು ಆಗಿಬಿಟ್ಟೈತೆ ಮೇಡಮ್ ಅವರೇ. ದಯವಿಟ್ಟು ಇದನ್ನ ಸರ್ಕಾರ ನಿಗಾ ವಹಿಸ್ಬೇಕಂತ ತಮ್ಮಲ್ಲಿ ಮಾಡ್ತೀವಿ ಮೇಡಮ್. ಓಕೆ, ಎಷ್ಟು ಬೆಳೆನ ನೀವು ತಿಪ್ಪಿಗೆ ಎಸೆಯುವ ಪರಿಸ್ಥಿತಿ ಬಂತು? ಯಾಕೆ? ನಾವು 200 ಪ್ಯಾಕೆಟ್ ಬೆಳೆದಿದ್ದೀವಿ ಮೇಡಮ್. ಎಕರೆಗೆ 40,000 ಖರ್ಚು ಮಾಡಿ ಬೆಳೆದಿದ್ದೀವಿ. 60 ಪ್ಯಾಕೆಟ್ ಮಾರ್ಕೆಟಿಗೆ ಒಯ್ದಿದ್ದೀವಿ ಮೇಡಮ್. ಇನ್ನು 140 ಪ್ಯಾಕೆಟ್ ಇಲ್ಲಿ ತಿಪ್ಪೆಗೆ ಹಚ್ತಿದ್ದೀವಿ. ರೇಟ್ ಬರ್ತತಿ ಅಂತೇಳಿ ರೈತರು ಕಾಯ್ತಾ ಇದ್ರು, ಆತುರದಿಂದ ಕಾಯ್ತಾ ಇದ್ರು. ಆದರೆ ರೇಟ್ ಬರದ ಕಾರಣ ಕೊನೆ ಅನಿವಾರ್ಯ ಪರಿಸ್ಥಿತಿ. ಈಗ ಏನಂದರೆ ಯಾವುದೋ ಒಂದು ಸತ್ಯಣೆ ಇರ್ತದೆ, ಯಾರೋ ಬರ್ತಾರೆ ಅಂತಂದು ಇಟ್ಕೊಂಡು ಕುಂತು ಆಮೇಲೆ ಟೈಮ್ ಆದಮೇಲೆ ಹೆಂಗೆ ಹೋಗ್ತಾರೆ ಆ ಥರ ನಾವು ತಿಪ್ಪಿಗೆ ಹಾಕಿದ್ದೀವಿ. ಈ ಒಂದು ಇದು ಸತ್ಯಣೆ ಆ ಒಂದು ನಾವು ಹೋಲಿಕೆ ಮಾಡಬೇಕಾಗಿದೆ. ಅದು ಕ್ವಾಲಿಟಿ ಮಾಡಿ ಇದು ಮಾಡೋಕ್ಕೆ 100 ರೂಪಾಯಿ, ಆಲ್ರೆಡಿ 300 ರೂಪಾಯಿ ಅದು ಬೆಳೆ ಬಂದ ಮೇಲೆ ಆಗ್ತದೆ ರೀ. 300 ರೂಪಾಯಿ ಆಗ್ತದೆ. ಆಮೇಲೆ ಬೀಜ ಗೊಬ್ಬರ ಎಷ್ಟೋ 13 ರೂಪಾಯಿ, 50 ರೂಪಾಯಿ ಮರ ಗೊಬ್ಬರ 16-17 ರೂಪಾಯಿ ಒಂದು ಚೀಲ ಅಂಗಡಿಯಲ್ಲಿ ಮಾರ್ತಿದ್ದಾರೆ. ಅಲ್ಲಿಗೆ ಏನಾಗ್ತದೆ ಅಂದರೆ ನಮಗೆ ರೈತರಿಗೆ ಬೀಳೋದು 600-650 ರೂಪಾಯಿ ಒಂದು ಮೂಟೆ ನಮಗೆ ಬೀಳ್ತದ್ರಿ. ಈಗ ಮಾರ್ತಾ ಇರೋದು ಕೇವಲ 500ರಿಂದ 600 ರೂಪಾಯಿ ಒಂದು ಕ್ವಿಂಟಲ್ ಮಾರ್ತಾ ಇದಾರೆ. 1300 ರೂಪಾಯಿ ಒಂದು ಕ್ವಿಂಟಲ್ ನಮಗೆ ಬೀಳ್ತಾ ಇದೆ. 1300 ರೂಪಾಯಿ ಒಂದು ಕ್ವಿಂಟಲ್ ಈರುಳ್ಳಿ ನಮಗೆ ಬೀಳ್ತಾ ಇದೆ. ಇಲ್ಲಿಂದ ನಾವು ಹೊಲ್ದಾಗಿಂದ ಮನೆ ತರೋದಿಗೆ. ಆಮೇಲೆ ಇಲ್ಲಿ ಬಂದ ಮೇಲೆ ಲಾಸ್ ಆಗಿ ಈ ತೀವ್ರ ಆಗಿಬಿಟ್ರೆ 17 ರೂಪಾಯಿ ಕೊಟ್ಟರು ಒಂದು ಮೂಟೆ ನಮಗೆ ಸಿಗಲ್ಲ ಮೇಡಮ್. ಆ ಥರ ಹಾಗಾಗಿ ತಿಪ್ಪಿಗೆ ಎಸೆಯುವ ಪರಿಸ್ಥಿತಿ ಬಂದಿದೆ. ಪ್ಯಾಕೆಟ್ ಮಾರಿದಾರೆ ನೋಡಿ, ಬಿಲ್ ಇದೆ 20 ರೂಪಾಯಿ ಒಂದು ಪ್ಯಾಕೆಟ್. ಇಲ್ಲಿ ಬಿಲ್ ಇದೆ ನೋಡಿ, ಬರೀ 20 ರೂಪಾಯಿಗೆ, ಬರೀ 20 ರೂಪಾಯಿ 1 ಕೆಜಿಗೆ ಅಲ್ಲಿ ಮಾರಾಟ ಮಾಡೋದು. ಅಮಲಿಗೆ ಆಗಿಲ್ರಿ, ಲೇಬರಿಗೆ ಕೊಡಕ್ಕೆ 20 ಆಗಿಲ್ಲ. ಇಲ್ಲಿಂದ ಅದಕ್ಕೆ 20 ರೂಪಾಯಿ ಒಂದು ಮೂಟೆ ಮಾರಿದ್ರಕ ಇಲ್ಲೇ ನೋಡಿ ಬಿಲ್ ಇದೆ. ಸರ್ಕಾರದವ್ರು ಬರೀ ಅವ್ರವ್ರ ಕುರ್ಚಿ ಅಷ್ಟೇ ಉಳಿಸ್ಕೊಳಕ್ ನೋಡ್ತಾರೆ ಹೊರತು ಮೇಡಮ್, ರೈತರುಗಳು ಕೇಳೋರು ಯಾರು ಇಲ್ಲ. ಅವ್ರವ್ರ ಕುರ್ಚಿ ಅವ್ರವ್ರ ಸೇಫ್ಟಿ ನೋಡ್ಕೊಂತಾರ ಹೊರತು ಆ ಜಾತಿ ರಾಜಕಾರಣದಾಗ ಹೊಂಟಿದಾರ ಹೊರತು ನಿಜವಾದ ರೈತರ ಗೋಳ್ ಕೇಳೋರು ಯಾರು ಇಲ್ಲ. ನೋಡಿ,
ರೈತರು ಎಚ್ಚರಿಕೆ ಕೊಡ್ತಿದ್ದಾರೆ. ಅನ್ನದಾತನಿಗೆ ಅನ್ನ ಹಾಕಕ್ಕೂ ಬರುತ್ತೆ, ನಿಮ್ಮ ಕುರ್ಚಿಯನ್ನು ಅಲುಗಾಡಿಸೋಕ್ಕೂ ಬರುತ್ತೆ. ಇವರನ್ನ ಯಾವ ಕಾರಣಕ್ಕೂ ರೊಚ್ಚಿಗೆಬ್ಬಿಸಬೇಡಿ. ಇವರನ್ನ ಪ್ರೀತಿಯಿಂದ ಇವರು ಕೇಳುವಂಥ ಬೇಡಿಕೆ ಏನ್ರಿ, ಹಬ್ಬ ಒಂದು ಸಂಸ್ಕರಣಾ ಘಟಕಕ್ಕೆ 5 ಕೋಟಿ ಆಗ್ಬೋದು. ಏನು ನಮ್ಮ ಕರ್ನಾಟಕಕ್ಕೆ ಅಷ್ಟು ಬಕೆಟ್ ಆಗಿ ಹೋಗ್ಬಿಟ್ಟಿದ್ಯಾ, ಅಷ್ಟು ಪಾಪರ್ ಆಗ್ಬಿಟ್ಟಿದ್ಯಾ? ರೈತ ಅನ್ನದಾತ ಸುಖೀಭವ ಅಂತ ಹೇಳ್ತೀವಿ, ಅವನು ಚೆನ್ನಾಗಿದ್ರೆ ನಾಡು ಸುಭಿಕ್ಷವಾಗಿರುತ್ತೆ, ಎಲ್ಲರೂ ಖುಷಿಯಾಗಿರ್ತಾರೆ. ಹಾಗಾಗಿ ರೈತರ ಕಣ್ಣೀರನ್ನ ಯಾವತ್ತೂ ಕಣ್ಣೀರು ಹಾಕಿಸ್ಬೇಡಿ. ಆ ಶಾಪ ನಿಮ್ಮನ್ನು ತಟ್ಟದೇ ಇರೋದು ಜೋಕಿ. ರೈತರ ಆದಾಯವನ್ನ ದ್ವಿಗುಣಗೊಳಿಸ್ತೀವಿ ಅಂತ ದೊಡ್ಡ ಭಾಷಣ ಬಿಗಿತೀರಲ್ಲ, ಇವತ್ತು ನಿಮ್ಮ ಭಾಷಣಕ್ಕೆ ಅರ್ಥ ಬರಬೇಕಾದ್ರೆ ನಮ್ಮ ಕರುನಾಡಿನ ರೈತರು ಅದ್ಭುತವಾದ ಈರುಳ್ಳಿ ಬೆಳೆ ಬೆಳೆದಿದ್ದಾರೆ. ಅವರಿಗೆ ಸರಾಸರಿ ಬೆಂಬಲ ಬೆಲೆಯನ್ನು ಕೊಟ್ಟು ಅವರ ಆದಾಯವನ್ನು ದ್ವಿಗುಣಗೊಳಿಸುವಂಥ ದಿಟ್ಟ ಕ್ರಮವನ್ನು ಮೋದಿಯವರೇ ನೀವು ಕೈಗೊಳ್ಳಿ. ಅಷ್ಟು ಮಾತ್ರ ಅಲ್ಲ, ಸಿದ್ದರಾಮಯ್ಯವರೇ, ನಿಮಗೆ ಈ ನಾಡಿನ ರೈತರು ಪ್ರೀತಿಯಿಂದ ಮತ ಕೊಟ್ಟು ಮುಖ್ಯಮಂತ್ರಿ ಗಾದಿಯಲ್ಲಿ ಕೂರಿಸಿದ್ದಾರೆ. ಅವರ ಕಣ್ಣೀರು ಒರೆಸಕ್ಕೆ ನಿಮಗೆ ಸುವರ್ಣ ಅವಕಾಶ ಸಿಕ್ಕಿದೆ. ಇವರು ಬೆಳೆದಂಥ ಬೆಳೆಗೆ ನಿಜವಾಗ್ಲೂ ಬೆಂಬಲ ಬೆಲೆ ಕೊಡಿ. ಅಷ್ಟು ಮಾತ್ರ ಅಲ್ಲ, ಈರುಳ್ಳಿ ಖರೀದಿ ಕೇಂದ್ರವನ್ನು ತೆಗೀರಿ, ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಿ, ಆ ಮೂಲಕ ರೈತರ ಬಾಳನ್ನು ಹಸನಾಗಿಸಿ ನೀವೇನು ರೈತರ ಮೇಲೆ ಪ್ರಮಾಣ ವಚನ ಮಾಡಿಕೊಂಡು ಗದ್ದಿಗೆಗೆ ಏರಿದಿರಲ್ಲ, ಆ ಪ್ರಮಾಣಕ್ಕೆ ತಕ್ಕುದಾಗಿ ವರ್ತಿಸಿ ಅನ್ನುವಂಥ ಮಾತನ್ನು ಹೇಳ್ತಿದ್ದೀವಿ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮುಂದೊಂದು ವಿಶೇಷ ಕಾರ್ಯಕ್ರಮದ ಜೊತೆ ಮತ್ತೆ ಬರ್ತೀನಿ. ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನು ಸಂಪರ್ಕಿಸಿ. ಸ್ನೇಹಿತರೆ, ವಿಜಯ್ ಟೈಮ್ಸ್ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರುತ್ತೆ, ರೈತರ ಪರವಾಗಿ ದನಿ ಎತ್ತುತ್ತಾನೆ ಇರ್ತದೆ. ಅದಕ್ಕೆ ನೀವು ಬೆಂಬಲವನ್ನು ಕೊಡ್ತಾನೆ ಇರ್ತೀರಾ. ನಮಗೆ ನಿಮ್ಮ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಸಹಕಾರವೂ ಬೇಕು. ಆಗ ಮಾತ್ರ ನಾವು ದಿಟ್ಟವಾಗಿ ಯಾರ ಮುಲಾಜಿಗೂ ಒಳಗಾಗದೆ ಈ ಸುದ್ದಿಗಳನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಿನಕ್ಕೆ 1 ರೂಪಾಯಿ, ವರ್ಷಕ್ಕೆ 365 ರೂಪಾಯಿ ಕೊಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್.